ಕಿಟ್ಟಣ್ಣ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಾ 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 ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಾ? ನನಗೆ ಇವರ ಇಂತಿನಿಂದ ಪ್ರೀತಿಯ ತುಂಬಾ ಇಷ್ಟ. ನಿಮ್ಗೆ ಯಾವ ಫಿಲ್ಮ್ ಇಷ್ಟ ಅಂತ ಕಾಮೆಂಟ್ ಮಾಡಿ. ಚೆನ್ನಾಗಿರೋ ಚೆನ್ನಾಗಿದೆ. ಆಫ್ಟರ್ ಲಾಂಗ್ ಟೈಮು ನನ್ನನ್ನ ಸ್ಕ್ರೀನ್ ಅಲ್ಲಿ ನಾನು ನೋಡ್ಕೊಂಡು ತುಂಬಾ ಖುಷಿ ಆಯ್ತು. ಮೀಡಿಯಾದವರು, ಫ್ಯಾಮಿಲಿಗಳು, ಸ್ನೇಹಿತರು, ಸಿನಿಮಾ ಕುಟುಂಬದವರು ಎಲ್ಲರೂ ಬಂದಿದ್ರು. ನಾನು ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ PCB ಡೈರೀಸ್ ಯೂಟ್ಯೂಬ್ ಚಾನಲ್. ನಾನು ಬಂದಿರೋದು ಮಿರಾಜ್ ಸಿನಿಮಾ ಮಾಗಡಿ ರೋಡ್ ಅಲ್ಲಿ ಇರುವಂತದ್ದು. ಇವತ್ತು ನಾನು ಮತ್ತು ಕರುಣಾಕರ ಸಿನಿಮಾ ಪ್ರೀಮಿಯರ್ ಶೋ ಇದೆ, ಸೊ ಹಂಗಾಗಿ ಬಂದಿದ್ದೆ. ಆಲ್ರೆಡಿ ತುಂಬಾ ಜನ ಸಿನಿಮಾ ನೋಡಕ್ಕೆ ಬಂದಿದ್ರು. ಅದ್ರ ಜೊತೆಗೆ ಮೀಡಿಯಾದವರು, ಫ್ಯಾಮಿಲಿಗಳು, ಸ್ನೇಹಿತರು, ಸಿನಿಮಾ ಕುಟುಂಬದವರು ಎಲ್ಲರೂ ಬಂದಿದ್ರು. ನಾನು ಶೋ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅನ್ಕೊಂಡೆ, ಆದ್ರೆ ಇನ್ನು ಸ್ಟಾರ್ಟ್ ಆಗಿರ್ಲಿಲ್ಲ. ಯಾಕಂದ್ರೆ ಅವಾಗ ತಾನೇ ಜನ ಬರೋಕೆ ಸ್ಟಾರ್ಟ್ ಆಗಿದ್ರು. ಪ್ರೀಮಿಯರ್ ಶೋ ನಲ್ಲಿ ಯಾರ್ಯಾರು ಇರ್ತಾರಪ್ಪ ಅಂದ್ರೆ ಸ್ವಲ್ಪ ಜನ ಆಡಿಯನ್ಸ್, ಹಾಗೆ ಸೆಲೆಬ್ರಿಟೀಸ್, ಹಾಗೆ ಮೀಡಿಯಾದವರು, ಹಾಗೆ ಯೂಟ್ಯೂಬ್ ರೀಲ್ಸ್ ಮಾಡುವಂತಹ ಕಂಟೆಂಟ್ ಕ್ರಿಯೇಟರ್ ಗಳು ಇರ್ತಾರೆ. ಅದ್ರ ಜೊತೆಗೆ ಸಿನಿಮಾಗೆ ಕೆಲಸ ಮಾಡಿದಂತಹ ಕಂಪ್ಲೀಟ್ ಕ್ರೂ ಮೆಂಬರ್ಸ್, ಆರ್ಟಿಸ್ಟ್ ಗಳು, ಟೆಕ್ನಿಷಿಯನ್ಸ್ ಕಂಪ್ಲೀಟ್ ಆಗಿ ಎಲ್ಲರೂ ಬಂದಿದ್ದಾರೆ. ಹಾಗೂ ಸೆಲೆಬ್ರಿಟಿ ಆದಂತಹ ಶ್ರೀನಗರ ಕಿಟ್ಟಿ, ಅವ್ರ ಜೊತೆ ರವಿ ಬೆಳಗೆರೆ ಮಗಳಾದಂತಹ ಭಾವನಾ ಬೆಳಗೆರೆ ಅಂದ್ರೆ ಇವರ ವೈಫ್ ಕೂಡ ಬಂದಿದ್ದಾರೆ. ಸೆಲೆಬ್ರಿಟೀಸ್ ನ ಪ್ರೀಮಿಯರ್ ಶೋಗೆ ಯಾಕೆ ಕರೆಸ್ತಾರೆ ಅಂದ್ರೆ, ಅವರು ಸಿನಿಮಾ ನೋಡಿ ಚೆನ್ನಾಗಿದೆ ಅಂತ ಹೇಳಿದಾಗ ಅವ್ರು ಫಾಲೋ ಮಾಡೋರು ತುಂಬಾ ಜನ ಇರ್ತಾರೆ. ಅವರು ಸಿನಿಮಾ ಬಂದು ನೋಡ್ತಾರೆ. ಕಿಟ್ಟಣ್ಣ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಾ 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 ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಾ? ನನ್ಗೆ ಇವರ ಇಂತಿನಿಂದ ಪ್ರೀತಿಯ ತುಂಬಾ ಇಷ್ಟ. ನಿಮ್ಗೆ ಯಾವ ಫಿಲ್ಮ್ ಇಷ್ಟ ಅಂತ ಕಾಮೆಂಟ್ ಮಾಡಿ. ಚೆನ್ನಾಗಿರೋ ಚೆನ್ನಾಗಿದೆ. ಪ್ರೊಡ್ಯೂಸರ್ ಆಗ್ಲಿ, ಡೈರೆಕ್ಟರ್ ಆಗ್ಲಿ, ಆರ್ಟಿಸ್ಟ್ ಗಳಾಗ್ಲಿ ಕೊನೆಗೆ ಸಿನಿಮಾನ ಪ್ರಮೋಟ್ ಮಾಡ್ಲೇಬೇಕು. ಯಾಕೆ ಅಂದ್ರೆ ಮೊದ್ಲು ಸಿನಿಮಾ ಅಂದ್ರೆ ಸಿನಿಮಾನ ಹುಡ್ಕೊಂಡ್ ಬರೋರು ಜನನೇ ಥಿಯೇಟರ್ಗೆ. ಬಟ್ ಇವತ್ತು ನಾವು ಸಿನಿಮಾಗೆ ಕರಿಬೇಕಾಗತ್ತೆ. ನೀವು ಯಾವ ತರ ಕರಿತೀರಾ, ಯಾವ ಲೆವೆಲ್ ಪ್ರಮೋಟ್ ಮಾಡ್ತೀರಾ, ಯಾವ ಲೆವೆಲ್ಗೆ ಜನಕ್ಕೆ ಇಷ್ಟ ಆಗುತ್ತೆ ಸಿನಿಮಾ, ಯಾವ ಲೆವೆಲ್ ಜನ ಪ್ರಮೋಟ್ ಮಾಡ್ತಾರೆ, ಅದು ಲಾಸ್ಟ್ ಫೈನಲ್ ಇರುತ್ತೆ. ಯಾವುದೇ ಪಬ್ಲಿಸಿಟಿ ನೀವು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಪಬ್ಲಿಸಿಟಿ ಮಾಡಿದ್ರೆ ಜನ ಬರ್ತಾರೋ ಬರಲ್ವೋ ಗೊತ್ತಿಲ್ಲ. ಆದ್ರೆ ಆಡಿಯನ್ಸ್ ಸಿನಿಮಾ ನೋಡ್ಬಿಟ್ಟು ಚೆನ್ನಾಗಿದೆ ಅಂತ ಒಂದು 4 ಜನಕ್ಕೆ ಹೇಳಿದ್ರೆ ಮೌತ್ ಪಬ್ಲಿಸಿಟಿಯಿಂದ ಜನ ಬಂದೇ ಬರ್ತಾರೆ. ಇದು ಹೊಸ ಸಿನಿಮಾಗಳು ವರ್ಕ್ ಆಗುವಂತಹ ರೀತಿ. ಹೊಸ ಸಿನಿಮಾಗಳು ಥಿಯೇಟರ್ ಅಲ್ಲಿ ಉಳಿಬೇಕಂದ್ರೆ ಇದೇ ಆಗ್ಬೇಕು, ಇದೇ ವರ್ಕ್ ಆಗೋದು. ಯಾಕೆಂದ್ರೆ ಜನಗಳೇ ಜನಾರ್ದನ, ಅವರೇ ಸಿನಿಮಾ ನೋಡಿ ಗೆಲ್ಸುವಂತದ್ದು. ಅವರು ಓಕೆ ಅಂದ್ರೆ ಸಿನಿಮಾ ಯಾರು ಕೂಡ ಸೋಲ್ಸಕ್ಕೆ ಚಾನ್ಸೇ ಇಲ್ಲ. ಜನನೇ ಜನಾರ್ದನ, ಅದೇ ಅಭಿಮಾನಿಗಳೇ ದೇವ್ರು ಅಂತ ಅಣ್ಣವ್ರು ಹೇಳೋರಲ್ವಾ, ಹಾಗೆ ಈ ಸಿನಿಮಾದಲ್ಲಿ ಕೂಡ ನಾನು ಒಂದು ಚಿಕ್ಕ ಪಾತ್ರ ಅಂದ್ರೆ ಒಂದೇ ಒಂದು ಸೀನ್ ಮಾಡಿದ್ದೆ. ಆಫ್ಟರ್ ಲಾಂಗ್ ಟೈಮು ನನ್ನನ್ನ ಸ್ಕ್ರೀನ್ ಅಲ್ಲಿ ನಾನು ನೋಡ್ಕೊಂಡು ತುಂಬಾ ಖುಷಿ ಆಯ್ತು. ಅದಾದ ನಂತರ ಇಂಟರ್ವಲ್ ಬ್ಲಾಕ್ ಅಲ್ಲಿ ಏನೇನ್ ಮಾಡ್ತಾರೆ ಅಂತ ನಿಮಗೆ ಗೊತ್ತು, ಅದನ್ನ ಹೇಳುವಂತಹ ಅವಶ್ಯಕತೆ ಇಲ್ಲ. ನನ್ಗೆ ಯಾವಾಗ್ಲೂ ಸಿನಿಮಾಗೆ ಹೋದಾಗ ಥಿಯೇಟರ್ ಪೂರ್ತಿ ಇಷ್ಟೊಂದು ಜನ ಇರ್ಬೇಕು ಅಂತ ನೋಡುವಂತ ಆಸೆ. ಯಾಕಂದ್ರೆ ನಾವು ಬಂದ್ಬಿಟ್ಟು ಅಪ್ಪು ಫ್ಯಾನ್ಸು. ನನ್ಗೆ ಯಾವಾಗ ಹೌಸ್ಫುಲ್ ನೋಡಿ ಅಭ್ಯಾಸ. ಕೊನೆಗೂ ಸಿನಿಮಾ ಕಂಪ್ಲೀಟ್ ಆಯ್ತು. ಕ್ಲೈಮ್ಯಾಕ್ಸ್ ಟೈಟಲ್ ಕಾರ್ಡ್ ಬಿದ್ದೇ ಬಿಡ್ತು. ಒಂದಷ್ಟು ಜನ ಭಾವುಕರಾಗಿದ್ರು, ಒಂದಷ್ಟು ಜನ ಮೊಬೈಲ್ ತೆಗೆದು ವಿಡಿಯೋ ಮಾಡ್ತಿದ್ರು, ಒಂದಷ್ಟು ಮೀಡಿಯಾದವರೆಲ್ಲ ಫ್ರಂಟಿಗೆ ಬಂದ್ರು. ಯಾಕೆಂದ್ರೆ ಸೆಲೆಬ್ರಿಟೀಸ್ ನ ಮಾತಾಡಿಸ್ಬೇಕಿತ್ತು, ಹಾಗೆ ಸಿನಿಮಾ ಕ್ರೂನ ಮಾತಾಡಿಸ್ಬೇಕಿತ್ತು. ಸೊ ಒಂದಷ್ಟು ಜನ ಅಲ್ಲೇ ಕೂತ್ಕೊಂಡು ಕೊನೆಯಲ್ಲಿ ನಮ್ಮ ಹೆಸರು ಬರುತ್ತಾ ಅಂತ ಕಾಯ್ತಾ ಇದ್ರು. ಯಾಕಂದ್ರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು, ಇವ್ರದೆಲ್ಲ ಸಿನಿಮಾ ಮುಗಿದ್ಮೇಲೆ ಕೊನೆಯಲ್ಲಿ ಹೆಸರು ಬರುತ್ತೆ. ಸೊ ಅದಕ್ಕೋಸ್ಕರ ಒಂದಷ್ಟು ಜನ ಕಾಯ್ತಾ ಇದ್ರು. ಅದ್ರ ಜೊತೆ ಬಂದಂತಹ ಸೆಲೆಬ್ರಿಟೀಸ್ ಕೂಡ ಸಿನಿಮಾ ಬಗ್ಗೆ ತುಂಬಾ ಪಾಸಿಟಿವ್ ಆಗಿ ಮಾತಾಡಿದ್ರು. ಯಾಕಂದ್ರೆ ಸಿನಿಮಾ ಕೂಡ ಅಷ್ಟೇ ಚೆನ್ನಾಗಿದೆ, ಅಷ್ಟೇ ಫ್ಯಾಮಿಲಿ ಓರಿಯೆಂಟೆಡ್ ಇದೆ. ಫ್ಯಾಮಿಲಿ ಕೂತ್ಕೊಂಡು ನೋಡುವಂತಹ ಸಿನಿಮಾ, ಬರೀ ಹುಡುಗರಿಗೆ ಅಥವಾ ಬರೀ ವಯಸ್ಸಾದವ್ರಿಗೆ ಅಂತ ಇಲ್ಲಿ ಇಲ್ಲ. ಒಂದು ಫ್ಯಾಮಿಲಿ ಆರಾಮಾಗಿ ಕೂತ್ಕೊಂಡು ಮಕ್ಕಳು ಮರಿ ಎಲ್ಲ ನೋಡುವಂತಹ ಸಿನಿಮಾ ಆಗಿರೋದ್ರಿಂದ ಪ್ರತಿಯೊಬ್ರು ಒಳ್ಳೆ ಅಭಿಪ್ರಾಯನ ವ್ಯಕ್ತಪಡಿಸಿದ್ರು. ಸೊ ಅಲ್ಲಿಂದ ಹೊರಗಡೆ ಬಂದ ಮೀಡಿಯಾದವರೆಲ್ಲ ಒಂದ್ ಕಡೆ ನಿಂತ್ಕೊಂಡಿದ್ರು, ಪ್ರತಿಯೊಬ್ರು ಬಂದು ರಿವ್ಯೂ ಕೊಟ್ಟು ಹೋಗ್ತಾ ಇದ್ರು.